ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಮುಂದುವರೆದಂತೆಲ್ಲ ಒಂದೊಂದೇ ಹೊಸ ಟ್ವಿಸ್ಟ್ಗಳು ಪ್ರಕರಣಕ್ಕೆ ಸಿಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ಗೆ ಪೊಲೀಸರ ವಾಹನವನ್ನೇ ಬಳಕೆ ಮಾಡಲಾಗ್ತಾ ಇತ್ತ. ಪೊಲೀಸ್ ವಾಹನದಲ್ಲೇ ಗೋಲ್ಡ್ ಸ್ಮಗ್ಲಿಂಗ್ ಮಾಡಲಾಗ್ತಾ ಇತ್ತ ಅನ್ನೋ ಅನುಮಾನ ಇದೀಗ ಕೇವಲ ರಣ್ಯಾರಾವ್ ಮಾತ್ರವಲ್ಲ, ಆಕೆಯ ತಂದೆಗೂ ಉರುಳಾಗೋ ಸಾಧ್ಯತೆ ಇದೆ. ಕಡ್ಡಾಯ ರಜೆ ಮೇಲೆ ಹೋಗ್ಲಿಕ್ಕೆ ರಣ್ಯಾರಾವ್ ತಂದೆ ರಾಮಚಂದ್ರ ರಾವ್ ಅವರಿಗೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಎಲ್ಲವನ್ನ ಗಮನಿಸ್ತಾ ಇದ್ರೆ ಅವರಿಗೂ ಕೂಡ, ರಣ್ಯಾರಾವ್ ತಂದೆಗೂ ಕೂಡ ಈ ಪ್ರಕರಣ ಕಾನೂನಾತ್ಮಕ ಸಂಕಷ್ಟವನ್ನ ತಂದೊಡ್ಡುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ಗೆ ಪೊಲೀಸ್ ಇಲಾಖೆಯ ಕಾರನ್ನೇ ಬಳಕೆ ಮಾಡಲಾಗ್ತಾ ಇತ್ತ ಅನ್ನೋ ಅನುಮಾನದ ಆಯಾಮದಲ್ಲೂ ಕೂಡ ಈಗ ಪೊಲೀಸರ ತನಿಖೆ ಮುಂದುವರೆದಿದೆ. ಡಿಆರ್ಐ ಹಾಗೆ ಸಿಬಿಐ ತಂಡದಿಂದ ತನಿಖೆ ಮುಂದುವರೆದಿದೆ. ಇದರ ನಡುವೆ ರಣ್ಯಾರಾವ್ ಅವರ ತಂದೆಗೆ ಕಡ್ಡಾಯ ರಜೆಗೆ ತೆರಳುವಂತೆ ಸರ್ಕಾರ ಸೂಚಿಸಿರೋದು ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ಗಳು ಲಭ್ಯವಾಗುತ್ತಾ ಅನ್ನೋ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತದೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಮುಂದುವರೆದಂತೆಲ್ಲ ಒಂದೊಂದೇ ಹೊಸ ಟ್ವಿಸ್ಟ್ಗಳು ಪ್ರಕರಣಕ್ಕೆ ಸಿಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ಗೆ ಪೊಲೀಸರ ವಾಹನವನ್ನೇ ಬಳಕೆ ಮಾಡಲಾಗ್ತಾ ಇತ್ತ. ಪೊಲೀಸ್ ವಾಹನದಲ್ಲೇ ಗೋಲ್ಡ್ ಸ್ಮಗ್ಲಿಂಗ್ ಮಾಡಲಾಗ್ತಾ ಇತ್ತ ಅನ್ನೋ ಅನುಮಾನ ಇದೀಗ ಕೇವಲ ರಣ್ಯಾರಾವ್ ಮಾತ್ರವಲ್ಲ, ಆಕೆಯ ತಂದೆಗೂ ಉರುಳಾಗೋ ಸಾಧ್ಯತೆ ಇದೆ. ಕಡ್ಡಾಯ ರಜೆ ಮೇಲೆ ಹೋಗ್ಲಿಕ್ಕೆ ರಣ್ಯಾರಾವ್ ತಂದೆ ರಾಮಚಂದ್ರ ರಾವ್ ಅವರಿಗೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಎಲ್ಲವನ್ನ ಗಮನಿಸ್ತಾ ಇದ್ರೆ ಅವರಿಗೂ ಕೂಡ, ರಣ್ಯಾರಾವ್ ತಂದೆಗೂ ಕೂಡ ಈ ಪ್ರಕರಣ ಕಾನೂನಾತ್ಮಕ ಸಂಕಷ್ಟವನ್ನ ತಂದೊಡ್ಡುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ಗೆ ಪೊಲೀಸ್ ಇಲಾಖೆಯ ಕಾರನ್ನೇ ಬಳಕೆ ಮಾಡಲಾಗ್ತಾ ಇತ್ತ ಅನ್ನೋ ಅನುಮಾನದ ಆಯಾಮದಲ್ಲೂ ಕೂಡ ಈಗ ಪೊಲೀಸರ ತನಿಖೆ ಮುಂದುವರೆದಿದೆ. ಡಿಆರ್ಐ ಹಾಗೆ ಸಿಬಿಐ ತಂಡದಿಂದ ತನಿಖೆ ಮುಂದುವರೆದಿದೆ. ಇದರ ನಡುವೆ ರಣ್ಯಾರಾವ್ ಅವರ ತಂದೆಗೆ ಕಡ್ಡಾಯ ರಜೆಗೆ ತೆರಳುವಂತೆ ಸರ್ಕಾರ ಸೂಚಿಸಿರೋದು ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ಗಳು ಲಭ್ಯವಾಗುತ್ತಾ ಅನ್ನೋ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತದೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಮುಂದುವರೆದಂತೆಲ್ಲ ಒಂದೊಂದೇ ಹೊಸ ಟ್ವಿಸ್ಟ್ಗಳು ಪ್ರಕರಣಕ್ಕೆ ಸಿಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ಗೆ ಪೊಲೀಸರ ವಾಹನವನ್ನೇ ಬಳಕೆ ಮಾಡಲಾಗ್ತಾ ಇತ್ತ. ಪೊಲೀಸ್ ವಾಹನದಲ್ಲೇ ಗೋಲ್ಡ್ ಸ್ಮಗ್ಲಿಂಗ್ ಮಾಡಲಾಗ್ತಾ ಇತ್ತ ಅನ್ನೋ ಅನುಮಾನ ಇದೀಗ ಕೇವಲ ರಣ್ಯಾರಾವ್ ಮಾತ್ರವಲ್ಲ, ಆಕೆಯ ತಂದೆಗೂ ಉರುಳಾಗೋ ಸಾಧ್ಯತೆ ಇದೆ. ಕಡ್ಡಾಯ ರಜೆ ಮೇಲೆ ಹೋಗ್ಲಿಕ್ಕೆ ರಣ್ಯಾರಾವ್ ತಂದೆ ರಾಮಚಂದ್ರ ರಾವ್ ಅವರಿಗೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಎಲ್ಲವನ್ನ ಗಮನಿಸ್ತಾ ಇದ್ರೆ ಅವರಿಗೂ ಕೂಡ, ರಣ್ಯಾರಾವ್ ತಂದೆಗೂ ಕೂಡ ಈ ಪ್ರಕರಣ ಕಾನೂನಾತ್ಮಕ ಸಂಕಷ್ಟವನ್ನ ತಂದೊಡ್ಡುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ಗೆ ಪೊಲೀಸ್ ಇಲಾಖೆಯ ಕಾರನ್ನೇ ಬಳಕೆ ಮಾಡಲಾಗ್ತಾ ಇತ್ತ ಅನ್ನೋ ಅನುಮಾನದ ಆಯಾಮದಲ್ಲೂ ಕೂಡ ಈಗ ಪೊಲೀಸರ ತನಿಖೆ ಮುಂದುವರೆದಿದೆ. ಡಿಆರ್ಐ ಹಾಗೆ ಸಿಬಿಐ ತಂಡದಿಂದ ತನಿಖೆ ಮುಂದುವರೆದಿದೆ. ಇದರ ನಡುವೆ ರಣ್ಯಾರಾವ್ ಅವರ ತಂದೆಗೆ ಕಡ್ಡಾಯ ರಜೆಗೆ ತೆರಳುವಂತೆ ಸರ್ಕಾರ ಸೂಚಿಸಿರೋದು ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ಗಳು ಲಭ್ಯವಾಗುತ್ತಾ ಅನ್ನೋ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತದೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಮುಂದುವರೆದಂತೆಲ್ಲ ಒಂದೊಂದೇ ಹೊಸ ಟ್ವಿಸ್ಟ್ಗಳು ಪ್ರಕರಣಕ್ಕೆ ಸಿಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ಗೆ ಪೊಲೀಸರ ವಾಹನವನ್ನೇ ಬಳಕೆ ಮಾಡಲಾಗ್ತಾ ಇತ್ತ. ಪೊಲೀಸ್ ವಾಹನದಲ್ಲೇ ಗೋಲ್ಡ್ ಸ್ಮಗ್ಲಿಂಗ್ ಮಾಡಲಾಗ್ತಾ ಇತ್ತ ಅನ್ನೋ ಅನುಮಾನ ಇದೀಗ ಕೇವಲ ರಣ್ಯಾರಾವ್ ಮಾತ್ರವಲ್ಲ, ಆಕೆಯ ತಂದೆಗೂ ಉರುಳಾಗೋ ಸಾಧ್ಯತೆ ಇದೆ. ಕಡ್ಡಾಯ ರಜೆ ಮೇಲೆ ಹೋಗ್ಲಿಕ್ಕೆ ರಣ್ಯಾರಾವ್ ತಂದೆ ರಾಮಚಂದ್ರ ರಾವ್ ಅವರಿಗೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಎಲ್ಲವನ್ನ ಗಮನಿಸ್ತಾ ಇದ್ರೆ ಅವರಿಗೂ ಕೂಡ, ರಣ್ಯಾರಾವ್ ತಂದೆಗೂ ಕೂಡ ಈ ಪ್ರಕರಣ ಕಾನೂನಾತ್ಮಕ ಸಂಕಷ್ಟವನ್ನ ತಂದೊಡ್ಡುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ಗೆ ಪೊಲೀಸ್ ಇಲಾಖೆಯ ಕಾರನ್ನೇ ಬಳಕೆ ಮಾಡಲಾಗ್ತಾ ಇತ್ತ ಅನ್ನೋ ಅನುಮಾನದ ಆಯಾಮದಲ್ಲೂ ಕೂಡ ಈಗ ಪೊಲೀಸರ ತನಿಖೆ ಮುಂದುವರೆದಿದೆ. ಡಿಆರ್ಐ ಹಾಗೆ ಸಿಬಿಐ ತಂಡದಿಂದ ತನಿಖೆ ಮುಂದುವರೆದಿದೆ. ಇದರ ನಡುವೆ ರಣ್ಯಾರಾವ್ ಅವರ ತಂದೆಗೆ ಕಡ್ಡಾಯ ರಜೆಗೆ ತೆರಳುವಂತೆ ಸರ್ಕಾರ ಸೂಚಿಸಿರೋದು ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ಗಳು ಲಭ್ಯವಾಗುತ್ತಾ ಅನ್ನೋ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತದೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಮುಂದುವರೆದಂತೆಲ್ಲ ಒಂದೊಂದೇ ಹೊಸ ಟ್ವಿಸ್ಟ್ಗಳು ಪ್ರಕರಣಕ್ಕೆ ಸಿಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ಗೆ ಪೊಲೀಸರ ವಾಹನವನ್ನೇ ಬಳಕೆ ಮಾಡಲಾಗ್ತಾ ಇತ್ತ. ಪೊಲೀಸ್ ವಾಹನದಲ್ಲೇ ಗೋಲ್ಡ್ ಸ್ಮಗ್ಲಿಂಗ್ ಮಾಡಲಾಗ್ತಾ ಇತ್ತ ಅನ್ನೋ ಅನುಮಾನ ಇದೀಗ ಕೇವಲ ರಣ್ಯಾರಾವ್ ಮಾತ್ರವಲ್ಲ, ಆಕೆಯ ತಂದೆಗೂ ಉರುಳಾಗೋ ಸಾಧ್ಯತೆ ಇದೆ. ಕಡ್ಡಾಯ ರಜೆ ಮೇಲೆ ಹೋಗ್ಲಿಕ್ಕೆ ರಣ್ಯಾರಾವ್ ತಂದೆ ರಾಮಚಂದ್ರ ರಾವ್ ಅವರಿಗೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಎಲ್ಲವನ್ನ ಗಮನಿಸ್ತಾ ಇದ್ರೆ ಅವರಿಗೂ ಕೂಡ, ರಣ್ಯಾರಾವ್ ತಂದೆಗೂ ಕೂಡ ಈ ಪ್ರಕರಣ
ಕಾನೂನಾತ್ಮಕ ಸಂಕಷ್ಟವನ್ನ ತಂದೊಡ್ಡುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ಗೆ ಪೊಲೀಸ್ ಇಲಾಖೆಯ ಕಾರನ್ನೇ ಬಳಕೆ ಮಾಡಲಾಗ್ತಾ ಇತ್ತಾ ಅನ್ನೋ ಅನುಮಾನದ ಆಯಾಮದಲ್ಲೂ ಕೂಡ ಈಗ ಪೊಲೀಸರ ತನಿಖೆ ಮುಂದುವರೆದಿದೆ. ಡಿಆರ್ಐ ಹಾಗೆ ಸಿಬಿಐ ತಂಡದಿಂದ ತನಿಖೆ ಮುಂದುವರೆದಿದೆ. ಇದರ ನಡುವೆ ರಣ್ಯಾರಾವ್ ಅವರ ತಂದೆಗೆ ಕಡ್ಡಾಯ ರಜೆಗೆ ತೆರಳುವಂತೆ ಸರ್ಕಾರ ಸೂಚಿಸಿರೋದು ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ಗಳು ಲಭ್ಯವಾಗುತ್ತಾ ಅನ್ನೋ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತದೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಮುಂದುವರೆದಂತೆಲ್ಲ ಒಂದೊಂದೇ ಹೊಸ ಟ್ವಿಸ್ಟ್ಗಳು ಪ್ರಕರಣಕ್ಕೆ ಸಿಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ಗೆ ಪೊಲೀಸರ ವಾಹನವನ್ನೇ ಬಳಕೆ ಮಾಡಲಾಗ್ತಾ ಇತ್ತ, ಪೊಲೀಸ್ ವಾಹನದಲ್ಲೇ ಗೋಲ್ಡ್ ಸ್ಮಗ್ಲಿಂಗ್ ಮಾಡಲಾಗ್ತಾ ಇತ್ತ ಅನ್ನೋ ಅನುಮಾನ ಇದೀಗ ಕೇವಲ ರಣ್ಯಾರಾವ್ ಮಾತ್ರವಲ್ಲ, ಆಕೆಯ ತಂದೆಗೂ ಉರುಳಾಗೋ ಸಾಧ್ಯತೆ ಇದೆ. ಕಡ್ಡಾಯ ರಜೆ ಮೇಲೆ ಹೋಗ್ಲಿಕ್ಕೆ ರಣ್ಯಾರಾವ್ ತಂದೆ ರಾಮಚಂದ್ರ ರಾವ್ ಅವರಿಗೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಎಲ್ಲವನ್ನ ಗಮನಿಸ್ತಾ ಇದ್ರೆ ಅವರಿಗೂ ಕೂಡ, ರಣ್ಯಾರಾವ್ ತಂದೆಗೂ ಕೂಡ ಈ ಪ್ರಕರಣ ಕಾನೂನಾತ್ಮಕ ಸಂಕಷ್ಟವನ್ನ ತಂದೊಡ್ಡುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ಗೆ ಪೊಲೀಸ್ ಇಲಾಖೆಯ ಕಾರನ್ನೇ ಬಳಕೆ ಮಾಡಲಾಗ್ತಾ ಇತ್ತಾ ಅನ್ನೋ ಅನುಮಾನದ ಆಯಾಮದಲ್ಲೂ ಕೂಡ ಈಗ ಪೊಲೀಸರ ತನಿಖೆ ಮುಂದುವರೆದಿದೆ. ಡಿಆರ್ಐ ಹಾಗೆ ಸಿಬಿಐ ತಂಡದಿಂದ ತನಿಖೆ ಮುಂದುವರೆದಿದೆ. ಇದರ ನಡುವೆ ರಣ್ಯಾರಾವ್ ಅವರ ತಂದೆಗೆ ಕಡ್ಡಾಯ ರಜೆಗೆ ತೆರಳುವಂತೆ ಸರ್ಕಾರ ಸೂಚಿಸಿರೋದು ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ಗಳು ಲಭ್ಯವಾಗುತ್ತಾ ಅನ್ನೋ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತದೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಮುಂದುವರೆದಂತೆಲ್ಲ ಒಂದೊಂದೇ ಹೊಸ ಟ್ವಿಸ್ಟ್ಗಳು ಪ್ರಕರಣಕ್ಕೆ ಸಿಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ಗೆ ಪೊಲೀಸರ ವಾಹನವನ್ನೇ ಬಳಕೆ ಮಾಡಲಾಗ್ತಾ ಇತ್ತ, ಪೊಲೀಸ್ ವಾಹನದಲ್ಲೇ ಗೋಲ್ಡ್ ಸ್ಮಗ್ಲಿಂಗ್ ಮಾಡಲಾಗ್ತಾ ಇತ್ತ ಅನ್ನೋ ಅನುಮಾನ ಇದೀಗ ಕೇವಲ ರಣ್ಯಾರಾವ್ ಮಾತ್ರವಲ್ಲ, ಆಕೆಯ ತಂದೆಗೂ ಉರುಳಾಗೋ ಸಾಧ್ಯತೆ ಇದೆ. ಕಡ್ಡಾಯ ರಜೆ ಮೇಲೆ ಹೋಗ್ಲಿಕ್ಕೆ ರಣ್ಯಾರಾವ್ ತಂದೆ ರಾಮಚಂದ್ರ ರಾವ್ ಅವರಿಗೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಎಲ್ಲವನ್ನ ಗಮನಿಸ್ತಾ ಇದ್ರೆ ಅವರಿಗೂ ಕೂಡ, ರಣ್ಯಾರಾವ್ ತಂದೆಗೂ ಕೂಡ ಈ ಪ್ರಕರಣ ಕಾನೂನಾತ್ಮಕ ಸಂಕಷ್ಟವನ್ನ ತಂದೊಡ್ಡುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ಗೆ ಪೊಲೀಸ್ ಇಲಾಖೆಯ ಕಾರನ್ನೇ ಬಳಕೆ ಮಾಡಲಾಗ್ತಾ ಇತ್ತಾ ಅನ್ನೋ ಅನುಮಾನದ ಆಯಾಮದಲ್ಲೂ ಕೂಡ ಈಗ ಪೊಲೀಸರ ತನಿಖೆ ಮುಂದುವರೆದಿದೆ. ಡಿಆರ್ಐ ಹಾಗೆ ಸಿಬಿಐ ತಂಡದಿಂದ ತನಿಖೆ ಮುಂದುವರೆದಿದೆ. ಇದರ ನಡುವೆ ರಣ್ಯಾರಾವ್ ಅವರ ತಂದೆಗೆ ಕಡ್ಡಾಯ ರಜೆಗೆ ತೆರಳುವಂತೆ ಸರ್ಕಾರ ಸೂಚಿಸಿರೋದು ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ಗಳು ಲಭ್ಯವಾಗುತ್ತಾ ಅನ್ನೋ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತದೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಮುಂದುವರೆದಂತೆಲ್ಲ ಒಂದೊಂದೇ ಹೊಸ ಟ್ವಿಸ್ಟ್ಗಳು ಪ್ರಕರಣಕ್ಕೆ ಸಿಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ಗೆ ಪೊಲೀಸರ ವಾಹನವನ್ನೇ ಬಳಕೆ ಮಾಡಲಾಗ್ತಾ ಇತ್ತ, ಪೊಲೀಸ್ ವಾಹನದಲ್ಲೇ ಗೋಲ್ಡ್ ಸ್ಮಗ್ಲಿಂಗ್ ಮಾಡಲಾಗ್ತಾ ಇತ್ತ ಅನ್ನೋ ಅನುಮಾನ ಇದೀಗ ಕೇವಲ ರಣ್ಯಾರಾವ್ ಮಾತ್ರವಲ್ಲ, ಆಕೆಯ ತಂದೆಗೂ ಉರುಳಾಗೋ ಸಾಧ್ಯತೆ ಇದೆ. ಕಡ್ಡಾಯ ರಜೆ